ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ. ದೊಡ್ಡ ಬಡಿ ಚಿಕ್ಕ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ, ನಾನು ನಿಮ್ಮ ಸಂಪ್ರೀತಾ. ವೆಲ್ಕಮ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಮತ್ತೊಂದು ರೆಸಿಪಿ ಜೊತೆ ಇವತ್ತು ನಾನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಾನಾ, ಇವತ್ತಿನ ರೆಸಿಪಿ ಬಂದು ರೈಸ್ಗೆ ಚಪಾತಿಗೆ ಎಲ್ಲದಕ್ಕೂ ಸೂಟೇಬಲ್ ಆಗೋ ಥರ ರೆಸಿಪಿ. ಬೀಟ್ರೂಟಿಂದ ಮಾಡೋದು. ಬೀಟ್ರೂಟಿಂದ ಪಲ್ಯ ತುರಿದು ಪಲ್ಯ ಮಾಡ್ತಾರೆ, ಇಲ್ಲ ಪೀಸಸ್ ಮಾಡಿ ಪಲ್ಯ ಮಾಡ್ತಾರೆ. ಬಟ್ ನಾನಿವತ್ತು ಬೀಟ್ರೂಟ್ ಕರಿ ಮಾಡೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಐಟಮ್ಸಿಂದ ರುಚಿಕರವಾದ ಬೀಟ್ರೂಟ್ ಕರಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡೋಣ ಬನ್ನಿ. ಬೀಟ್ರೂಟ್ ಕರಿಗೆ ಬೇಕಾಗಿರೋ ಐಟಮ್ಸು: ಬೀಟ್ರೂಟು 1/4 kg, ಒಂದು ದೊಡ್ಡ ಗಡ್ಡೆ 2 ಈರುಳ್ಳಿ, ಒಂದೆರಡು ಟೊಮೊಟೊ, ಮತ್ತು ಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಅರ್ಧ ಸ್ಪೂನ್ ಮೆಣಸು, ಗಸಗಸೆ, ಸೋಂಪು, ಜೀರಿಗೆ, ಇದೆರಡು ಒಂದು ಸ್ಪೂನು, ಇದು ಅರ್ಧ ಸ್ಪೂನು, ಇದು 1/4 ಸ್ಪೂನ್ ತೊಗೊಂಡ್ರೆ ಸರಿ ಹೋಗುತ್ತೆ. ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದಕ್ಕೆ ಮಸಾಲೆಗಳು: ಧನಿಯಾ, ಅರಿಶಿನ, ಚಿಲ್ಲಿ ಪೌಡ್ರು, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಸಿಂಪಲ್ ಐಟಮ್ಸಿಂದ ಇಷ್ಟು ತುಂಬ ಟೇಸ್ಟಿಯಾಗಿರೋ ಬೀಟ್ರೂಟ್ ಕರಿ ಮಾಡೋಣ ಬನ್ನಿ. ಕುಕ್ಕರ್ ಪಾನ್ ಇಟ್ಟು ಸ್ಟವ್ ಅಂಟಿಸೋಣ. ಇದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಆದರೆ ಸರಿ ಹೋಗುತ್ತೆ. ಜಾಸ್ತಿ ಆಯಿಲ್ ಕೂಡ ಇಡಿಸೋದಿಲ್ಲ ಇದು, ಇಷ್ಟೇ. ಏನು ಸಾಸಿವೆ, ಜೀರಿಗೆ, ಕರಿಬೇವು ಏನೂ ಹಾಕೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಎಣ್ಣೆ ಕಾದಿದ ತಕ್ಷಣ ನಾವು ಆನಿಯನ್ ಫ್ರೈ ಮಾಡೋಕ್ಕೆ ಹಾಕೋಬಿಡೋಣ. ಸೊ ಇವಾಗ ಎಣ್ಣೆ ಕಾದಿದೆ, ಆನಿಯನ್ಸ್ ಹಾಕೋಬಿಡೋಣ. ನೋಡಿ, ಇದು ಫ್ರೈ ಆಗ್ತಿದ್ದಂಗೆ ಇವಾಗ ಸ್ವಲ್ಪ ಹಾಫ್ ಫ್ರೈ ಆಗಿದೆ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಗ ನಿನಗೆ ಆಯಿಲಲ್ಲಿ ಎಷ್ಟು ಫ್ರೈ ಆಗುತ್ತೋ ಜಿಂಜರ್ ಗಾರ್ಲಿಕ್ ಪೇಸ್ಟು ಅಷ್ಟು ಟೇಸ್ಟ್ ಕೊಡುತ್ತೆ. ಇದೊಂದು 2 ಮಿನಿಟ್ಸ್ ಫ್ರೈ ಆಗಿದ ತಕ್ಷಣ ನೋಡಿ ಕಲರೆಲ್ಲ ಎಷ್ಟು ಚೇಂಜ್ ಆಯಿತು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾವು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಕೊಡೋಣ ಇವಾಗ. ಸೊ ಇವೆರಡು ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋಣ, ಅವಾಗ ಚೆನ್ನಾಗಿ ಬೇಯುತ್ತೆ. ನೋಡಿ, ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಜಸ್ಟ್ ಟೊಮೊಟೊ ಆನಿಯನ್ನು ಫ್ರೈ ಆಗೋಕ್ಕೆ. ಮತ್ತು ಎಲ್ಲ ಮಸಾಲ ಹಾಕೊಂಡ್ಮೇಲೆ ಬೀಟ್ರೂಟ್ನು ಫ್ರೈ ಮಾಡೋಣ. ಸೊ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಎರಡು ಫ್ರೈ ಆಗಿದೆ. ಇದಕ್ಕೆ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ತಗೊಳ್ಳೋಣ. ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಗರಂ ಮಸಾಲ, ಮತ್ತು ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಚಿಲ್ಲಿ ಪೌಡರು. ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೀವು. ಮತ್ತು 1 ಸ್ಪೂನ್ ಧನಿಯಾ ಪೌಡರ್ ಚಿಕ್ಕ ಸ್ಪೂನಲ್ಲಿ. ಸೊ ಅಂದರೆ ದೊಡ್ಡ ಸ್ಪೂನಲ್ಲಿ ಹಾಫ್ ಲೆಕ್ಕ ಬರುತ್ತೆ. ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು 1:2 ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಕಲಸಿ ಒಂದು 2 ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಆಯಿಲೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂದರೆ ಪರ್ಫೆಕ್ಟಾಗಿ ಮಸಾಲೆಸ್ ಎಲ್ಲ ಬ್ಲೆಂಡ್ ಆಗಿದೆ ಅಂತ. ಸೊ ಇದಕ್ಕೆ ಇವಾಗ ನಾವು ಬೀಟ್ರೂಟ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಬೀಟ್ರೂಟ್ನ ಚೆನ್ನಾಗಿ ಮಿಕ್ಸ್ ಕೊಡೋಣ. ಇದು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಅದೆಲ್ಲ ಮಿಕ್ಸ್ ಆದಮೇಲೆ ಕುಕ್ ಆಗೋಕ್ಕೆ ಈಸಿ ಆಗುತ್ತೆ. ಸೊ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಹಾಕೋಣ. ಸೊ ಫ್ರೈ ಆಗೋಕ್ಕೆ ಬೇಗ ಈಸಿ ಆಗುತ್ತೆ. ಸಾಕು ಫ್ರೈ ಆಗೋಕ್ಕೆ, ಆಮೇಲೆ ಹಾಕ್ಕೊಳ್ಳೋಣ. ಸೊ ನಾನು ಏನಕ್ಕೆ ಈ ಸೈಜಲ್ಲಿ ಪೀಸ್ ಮಾಡ್ಕೊಂಡಿದ್ದೀನಿ ಅಂದರೆ, ಸೊ ಕುಕ್ ಆದಮೇಲೆ ನಾವು ಚಪಾತಿಗಾಗಲಿ ರೈಸ್ಗಾಗಲಿ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ. ಸೊ ಹಂಗಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಸೈಜಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಸೊ ಹೆಂಗಿದ್ರು ಇದನ್ನು ನಾವು 2 ವಿಷಿಲ್ ಹಾಕಿಸ್ಬೇಕು ಕುಕ್ಕರಲ್ಲಿ. ಸೊ ಅವಾಗ ಚೆನ್ನಾಗಿ ಬೇಯುತ್ತೆ. ನಾವು ಬೇಯಲ್ಲ ಅಂತ ತಗೊಳ್ಳೋ ಟೆನ್ಷನ್ನೇ ಇಲ್ಲ. ಸೊ ನೋಡಿ, ಇದಾದಮೇಲೆ ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಅದು ಕುಕ್ ಆಗ್ತಾ ಇರಲಿ. ಅಷ್ಟರಲ್ಲಿ ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ. ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಮಸಾಲನ. ಕಾಯಿ,
ಕಾಯಿ ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೀವೇನು ನೋಡಿದ್ರಿ ಇಲ್ಲಿ ಸೋಂಪು, ಜೀರಿಗೆ, ಗಸಗಸೆ, ಪೆಪ್ಪರ್ ಇದನ್ನು 4 ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡೋಣ. ಇವಾಗ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಪೇಸ್ಟ್ ಥರ ಆಗಬೇಕು. ಸೊ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡಿ ಇಷ್ಟು ನುಣ್ಣಗೆ ಪೇಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡೋಣ ಬೀಟ್ರೂಟ್ ಹೆಂಗೆ ಫ್ರೈ ಆಗಿದೆ ಅಂತ. ವಾವ್, ನೋಡಿ ಈ ಥರ ನೋಡಿ ಇದು ಎಣ್ಣೆಲ್ಲ ಬಿಟ್ಕೊಂಡು ಏನು ಸಖತ್ತಾಗಿದೆ. ಸೊ ಇದಕ್ಕೆ ನಾವು ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಹಾಕ್ಬಿಡೋಣ. ಇವಾಗ ಇದನ್ನು ಮಿಕ್ಸ್ ಕೊಡೋಣ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡೋಣ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಈ ಮಿಕ್ಸಲ್ಲಿ ಬಿಟ್ಕೊಂಡಿರೋದಕ್ಕೆಲ್ಲ ಸ್ವಲ್ಪ ವಾಟ್ರ್ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ಗೆ ಹಾಕೋಣ. ಇದೆಲ್ಲ ಇವಾಗ ಹಾಕ್ಬಿಡೋಣ. ನೋಡಿ ಇವಾಗ ಕರಿ ಥರ ಎಷ್ಟು ಚೆನ್ನಾಗಿ ಬಂದಿದೆ ಈ ಟೆಕ್ಸ್ಚರು. ಸೊ ಇವಾಗ ನಾವು ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಇನ್ನು ಸ್ವಲ್ಪ ವಾಟ್ರ್ ಹಾಕ್ಕೊಳ್ಳೋಣ. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಕರಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅಂತ. ಕೆಲವ್ರು ಗಟ್ಟಿಯಾಗಿ ತಿಂತಾರೆ, ಕೆಲವ್ರು ಕರಿ ಇದರಲ್ಲೇ ತಿಂತಾರೆ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ವಾಟ್ರ್ ಹಾಕ್ಕೊಳ್ಳಿ. ನಾನು ಇನ್ನು ಸ್ವಲ್ಪ ಇದಕ್ಕೆ ವಾಟ್ರ್ ಹಾಕ್ತೀನಿ, ಯಾಕಂದರೆ ವಿಜಿಲ್ ಕೂಗಿಸ್ತೀವಲ್ಲ ಅದಕ್ಕೋಸ್ಕರ. ಇಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ಆವಾಗಲೇ ಸ್ವಲ್ಪ ಹಾಕಿದ್ದೀವಿ, ಬೀಟ್ರೂಟಿಗೆ ಸ್ವಲ್ಪ ಹಾಕಿದ್ದೀವಿ. ಬೀಟ್ರೂಟ್ ಫ್ರೈ ಮಾಡಬೇಕಾದ್ರೆ ಇವಾಗ ಇದಕ್ಕೆ ಸ್ವಲ್ಪ ಹಾಕಿ ನಾವು ಲಿಡ್ನ ಕ್ಲೋಸ್ ಮಾಡೋದಣ. ಲಿಡ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ. ಸೊ ಇವಾಗ ಹೈ ಫ್ಲೇಮಲ್ಲಿ ಇಟ್ಟೋಣ. 2 ವಿಶಿಲ್ ಕೂಗಿದ್ರೆ ಸಾಕು. ಇವಾಗ ವಿಶಿಲ್ ಕಂಪ್ಲೀಟಾಗಿ ಆರಿದೆ. ಇದನ್ನು ಓಪನ್ ಮಾಡಿ ನೋಡೋಣ. ವಾವ್, ಇದನ್ನು ಮಿಕ್ಸ್ ಮಾಡೋಣ. ನೋಡಿದ್ರೆ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಇದೆ. ಇವಾಗ ನೋಡಿ ನಿಮ್ಮ ಕರಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಸೊ ಒಂದು 1/2 ಗ್ಲಾಸ್ ನೀವು ನೀರು ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ನಾವು ಕುಕ್ಕರಲ್ಲಿ ಕೂಗಿಸ್ತೀವಲ್ಲ, ಸೊ ಹಾಗಾಗಿ ಕರಿ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಬರುತ್ತೆ ಇದು. ಇದಕ್ಕೆ ಚಪಾತಿ, ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಳಿ ಹೇಗಿತ್ತು ಟೇಸ್ಟು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನಮ್ಮ ರೆಸಿಪಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಐಟಮ್ಸಿಂದ ರುಚಿಕರವಾದ ಕರಿ ಅಲ್ವಾ ಇದು. ರೈಸ್ಗೆ, ಚಪಾತಿಗೆ ತಿಂದರೆ ಸಕ್ಕತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಳಿ. ಸೊ ಇನ್ನು ನಿಮ್ಗೆ ಯಾವ್ಯಾವ ಥರ ಡಿಶಸ್ ಬೇಕು, ರೆಸಿಪೀಸ್ ಬೇಕು ಈಸಿ ಮೆಥಡಲ್ಲಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ನನಗೆ. ಮತ್ತಷ್ಟು ರೆಸಿಪೀಸ್ಗೆ, ಮತ್ತಷ್ಟು ವ್ಲಾಗ್ಸ್ಗೆ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.